ಸತಿದೇವಿಯು ತನ್ನ ತಂದೆ ದಕ್ಷನ ಯಜ್ಞಕ್ಕೆ ಶಿವನ ಇಚ್ಛೆಗೆ ವಿರುದ್ಧವಾಗಿ ಹೋದಾಗ ಶಿವನು ಅದನ್ನು ತಡೆಯಲು ಪ್ರಯತ್ನಿಸಿದಾಗ ಸತಿದೇವಿ 10 ದಿಕ್ಕುಗಳಲ್ಲಿ, 10 ದಿಕ್ಕುಗಳಲ್ಲಿ 10 ಸ್ವರೂಪದಲ್ಲಿ ಪ್ರತ್ಯಕ್ಷ ಆಗಿ ತನ್ನ ಅಗಾಧ ಶಕ್ತಿಯನ್ನು ಶಿವನಿಗೆ ತೋರಿಸಿದಳು. ಭಯಗೊಂಡ ಶಿವ ಕೇಳ್ತಾರೆ, ನನ್ನ ಸತಿಯಲ್ಲಿ? ಅದಕ್ಕೆ ಸತಿದೇವಿಯು, ನಾನೇ ನಿನ್ನ ಪತ್ನಿ, ನಾನೇ ಸೃಜನ ಮಾಡುವವಳು, ಪಾಲನೆ ಮಾಡುವವಳು, ಸಂಹಾರ ಮಾಡುವವಳು ಅಂತಾರೆ. ಈ 10 ಮಹಾವಿದ್ಯೆ ಏನಿದೆ ಅದು ತನ್ನದೇ ಸ್ವರೂಪ. ಇದಕ್ಕೆ ಭಯ ಬೀಳುವ ಅವಶ್ಯಕತೆ ಇಲ್ಲ, ಸಮರ್ಪಣೆ ಭಾವ ಬೇಕು ಅಂತಾರೆ. ವಿದ್ಯೆಗಳಲ್ಲಿ 2 ರೂಪ, ಪರ ಅಪರ. ಅಪರ ಅಂದರೆ ನಮ್ಮ ಬುದ್ಧಿ, ಚಿತ್ತ, ಅಹಂಕಾರ, ಮನಸ್ಸಿನಿಂದ ಗ್ರಹಣ ಮಾಡಬಹುದು. ಪರ ಅಂದರೆ ಚೈತನ್ಯದ ಅವಸ್ಥೆ, ಆತ್ಮಾನುಭವ. ಈ ದಶಮಹಾವಿದ್ಯೆ ನಮ್ಮ 10 ಇಂದ್ರಿಯ ಆಂತರಿಕ ಗ್ರಹಣಶೀಲತೆ ಜೊತೆ ಸಂಬಂಧ ಇದೆ. ಹಾಗೆ ನೋಡಿದ್ರೆ ಪ್ರತಿಯೊಂದು ವಿದ್ಯೆ ಸ್ವತಃ ಸಿದ್ಧ, ಸಂಪೂರ್ಣ. ಆದರೆ ಪ್ರತ್ಯೇಕವಾಗಿ ಬೇರೆ ಬೇರೆಯದಾಗಿ ನಾವು ಅದನ್ನು ಅಭ್ಯಾಸ ಮಾಡಬೇಕಾಗ್ತದೆ, ಅದು ಅವಶ್ಯಕ. ಈ ಕಾಳಿದೇವಿ ಪ್ರಚಂಡ ಶಕ್ತಿ, ತಾರಾ ಶಬ್ದ ಶಕ್ತಿ, ತ್ರಿಪುರ ಸುಂದರಿ ಸೌಂದರ್ಯದ ಶಕ್ತಿ, ಭುವನೇಶ್ವರಿ ದ್ರಷ್ಟಾಶಕ್ತಿ, ಚಿನ್ನಮಸ್ತ ಸಂಹಾರ ಮಾರಣ ಶಕ್ತಿ, ಧೂಮಾವತಿ ಮೂಢಾವಸ್ಥೆಯ ಶಕ್ತಿ, ಬಗಲಾಮುಖಿ ಸ್ತಂಭನ ಶಕ್ತಿ, ಭೈರವಿ ಪುಣ್ಯ ಕರ್ಮಶಕ್ತಿ, ಕಮಲ ಸಂಯಮ ಶಕ್ತಿ, ಮಾತಂಗಿ ಜ್ಞಾನಶಕ್ತಿ. ಇವು ಪ್ರತೀಕಾತ್ಮಕ ಸ್ವರೂಪ. ಈ 10 ವಿದ್ಯೆಯ 10 ಗುಣಗಳು ಅನ್ಬಹುದು. ತಂತ್ರದಲ್ಲಿ ನೋಡ್ಲಿಕ್ಕೆ ಹೋದರೆ ಈ ದೇವಿ ದೇವತೆಗಳನ್ನು 3 ರೀತಿ ವರ್ಗೀಕರಣ ಮಾಡಬಹುದು. ನಿಮ್ನ ಕೋಟಿ, ಮಧ್ಯಮ ಕೋಟಿ, ಉಚ್ಚ ಕೋಟಿ. ಈ ನಿಮ್ನ ಕೋಟಿ ಅಂದರೆ ಇವರು ಪ್ರಕೃತಿಯ ಒಂದು ಸ್ಥಿರತೆ ಕಾಪಾಡೋದು ಇವರ ಕೆಲಸ ಆಗ್ತದೆ. ಯಾರಾದರೂ ಸಾಧಕ ಪ್ರಕೃತಿಯ ಉಲ್ಲಂಘನೆ ಮಾಡಿದ್ರೆ ಆವಾಗ ಇದರಲ್ಲಿ ಬರುವಂಥ ದೇವಿ ದೇವತೆಗಳೇನಿದ್ದಾವೆ ಅವು ಪ್ರತಿರೋಧ ಒಡ್ತವೆ. ಈ ಭೂತ ಪ್ರೇತ ಯೋಗಿಣಿ ಅಂತ ನಾವೇನು, ಇವು ನಿಮ್ನ ಕೋಟಿಯ ಶ್ರೇಣಿಯಲ್ಲಿ ಬರ್ತದೆ. ಇವುಗಳ ಸಂಯೋಗದಿಂದನೇ ನಮ್ಮ ಆಧ್ಯಾತ್ಮಿಕ ಉನ್ನತಿ ಸಂಭವ ಆಗಲ್ಲ. ಅಂದರೆ ನಾವು ಎಷ್ಟೋ ಸಾಧನೆ, ಉಪಾಸನೆ, ಮಂತ್ರ ಅನುಷ್ಠಾನ ಎಲ್ಲ ಮಾಡ್ತೀವಿ, ಅದು ನಮ್ಗೆ ಸರಿಯಾದ ದಾರಿ ಸಿಗ್ತಾ ಇರಲ್ಲ, ಏನು ಫಲ ಸಿಗ್ತಾ ಇಲ್ಲ ಅಂದ್ಕೊಳ್ತೀವಿ. ಇದರ ಹಿಂದೆ ಇದೇ ಕಾರಣ. ನಾವು ಪ್ರಕೃತಿ ಉಲ್ಲಂಘನೆ ಅಂದರೆ ಗುರುಗಳು ಕೊಟ್ಟಂತಹ ನಿಯಮದ ಉಲ್ಲಂಘನೆ ಮಾಡಿದಾಗ ಇವು ತಡಿತವೆ. ಯಾಕಂದರೆ ನಮ್ಮ ಗುರುಗಳು ನಮ್ಗೆ ಹೇಳಿರ್ತಾರೆ 5 ಟೈಮ್ ಈ ಸಾಧನೆ ಮಾಡಬೇಕು, ಬ್ರಹ್ಮ ಮುಹೂರ್ತದಲ್ಲಿ ಹೇಳಬೇಕು, ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಅಥವಾ ಸಂಜೆ ಟೈಮಲ್ಲೋ ರಾತ್ರಿನೋ ಇದನ್ನು ಸಾಧನೆ ಮಾಡಬೇಕು ಅಂತ ಹೇಳಿರ್ತಾರೆ. ಅದನ್ನು ನಾವು ನಮ್ಗೆ ಮನಸ್ಸಿಗೆ ಬಂದಾಗೆ ನಾವು ಮಾಡ್ಲಿಕ್ಕೆ ಹೋಗ್ತೀವಿ. ಸಾಧನೆಗೆ ಸಿದ್ಧಿಗೆ ಕೆಲವೊಂದು ನಿಯಮಗಳಿರ್ತವೆ, ಅವುಗಳನ್ನು ನಾವು ಪಾಲಿಸಬೇಕಾಗ್ತದೆ. ನಮ್ಮ ಮನಸ್ಸಿಗೆ ಬಂದಾಗೆ ನಾವು ಮಾಡ್ತಾ ಆ ಮಹಾವಿದ್ಯೆಯ ಉಲ್ಲಂಘನೆ ಮಾಡ್ತೀವಿ. ನಾವು ಮನಸ್ಸಿಗೆ ಬಂದಾಗ ಎಲ್ಲಿ ಹೋಗ್ತಾ ಇರಬೇಕಾದ್ರೆ ಬರ್ತಾ ಇರಬೇಕಾದ್ರೆ ಮಂತ್ರನ ಹೇಳಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾವು ಪ್ರಕೃತಿ ನಿಯಮನ ಉಲ್ಲಂಘನೆ ಮಾಡ್ತೀವಿ. ನಾವೇನು ಅಂದ್ಕೊಳ್ತೀವಿ, ದೇವ್ರದ್ದು ಯಾವಾಗ ಬೇಕಾದರೂ ಹೇಳ್ಬೋದು, ದೇವ್ರ ಸ್ಮರಣೆ ಮಾಡ್ಬೋದು ಅಂತ. ಆದರೆ ನಮಗೆ ಗುರು ಆಜ್ಞೆ ಕೊಟ್ಟಿದ್ದಾರೆ ಆ ರೀತಿ. ಅದಕ್ಕೆ ಆದಂಥ ಕೆಲವೊಂದು ನಿಯಮಗಳಿವೆ. ಸರಿಯಾದ ಆಸನ, ಧ್ಯಾನ, ಅದಕ್ಕೆ ನಿರ್ದಿಷ್ಟ ಸಮಯ ಅಂತ ಇರ್ತದೆ, ನ್ಯಾಸ ಮಾಡಬೇಕಾಗ್ತದೆ. ನಾವು ಎಲ್ಲ ಉಲ್ಲಂಘನೆ ಮಾಡ್ತೀವಿ. ನಾವು ಮನಸ್ಸಿಗೆ ತೋಚಿದ ರೀತಿ ಸಿದ್ಧಕುಂಜಿಕ ಮಾಡಲಾ, ದುರ್ಗಾ ಸಪ್ತಸತಿ ಮಾಡಲಾ, ನವಾರಣ ಮಂತ್ರ ಮಾಡಲಾ, ಈ ರೀತಿ ಆಸೆ ಪಡ್ತೀವಿ. ಯಾರಾದರೂ ನಮ್ಮ ಗುರು ಆ ದೀಕ್ಷೆ ಕೊಟ್ಟಿದ್ದಾರಾ? ಸರಿಯಾದ ಗುರುಗಳಿಂದ ಆ ಮಂತ್ರದ ದೀಕ್ಷೆ ತಗೊಂಡಿದ್ದೀರಾ? ಈಗ ಏನಾಗಿದೆ ಅಂದರೆ ನಿಮ್ಮ ಗುರುಗಳು ಯಾರಂದರೆ, ನಿಮ್ಮ ಗುರು ಯಾರಂದರೆ ಯೂಟ್ಯೂಬ್, ಗೂಗಲ್. ಈ ಮಂತ್ರ ಮಾಡಿ ಶತ್ರು ವಿನಾಶ ಆಗಿಬಿಡ್ತಾರೆ, ಈ ಮಂತ್ರ ಮಾಡಿ ಸಂಪತ್ತು ಸಮೃದ್ಧಿ ನಿಮ್ಮನ್ನು ಹುಡ್ಕೊಂಡು ಬರ್ತದೆ, ಈ ವಿಡಿಯೋ ಪೂರ್ತಿ ನೋಡಿ, ಈ ಮಂತ್ರ ಕೇಳಿಸ್ಕೊಳ್ಳಿ, 5 ನಿಮಿಷದಲ್ಲಿ ನಿಮಗೆ ಗುಡ್ ನ್ಯೂಸ್ ಬರ್ತದೆ, ನಿಮ್ಮ ಅಕೌಂಟಲ್ಲಿ ದುಡ್ಡು ಬರ್ತದೆ. ಈ ಮಂತ್ರ ಹೇಳಿ 5 ನಿಮಿಷದಲ್ಲಿ ಯಾರನ್ನಾದರೂ ವಶೀಕರಣ ಮಾಡ್ಬೋದು. ಹೀಗಾಗ್ತದ? 2 ನಿಮಿಷದಲ್ಲಿ ವಶೀಕರಣ ಮಾಡೋದು ಹೀಗಾಗ್ತದ? ಆ ರೀತಿ ಆಗೋದಿದ್ದರೆ ಧೀರುಭಾಯಿ ಅಂಬಾನಿನ, ಮುಖೇಶ್ ಅಂಬಾನಿನ ವಶೀಕರಣ ಮಾಡ್ಬೋದಿತ್ತಲ್ವ? ಎಲ್ಲ ಖಜಾನನ ನಮ್ದಾಕಿಸ್ಕೊಳ್ಬೋದಿತ್ತಲ್ವ? ಈ ರೀತಿ ತಪ್ಪಾದ ಭ್ರಾಂತಿ ಏನು ಈ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಇದರಿಂದ ಆ ದಶಮಹಾವಿದ್ಯೆಗಳು ಆಧ್ಯಾತ್ಮಿಕದ ನಾಶ ಆಗ್ತಾ ಇದೆ. 20 ರೂಪಾಯಿ ಪುಸ್ತಕಲ್ಲೇ ಸಿಗ್ತಾ ಇದೆ, ಕಾಳಿಯನ್ನು ವಶ ಮಾಡ್ಕೊಳ್ಳಿ. ಆಗ್ತದ? ಇಂಥ ಮಹಾವಿದ್ಯೆನ ಸಹ ಈ ಪಾಪ್ಕಾರ್ನ್ ಮಾರೋ ರೀತಿ ಮಾರ್ತಾ ಇದ್ದಾರೆ. ಒಂದೇ ದಿನದಲ್ಲಿ ಯಕ್ಷಿಣಿ ಸಾಧನೆ, ಗಂಧರ್ವ ಸಾಧನೆ, ಯಂತ್ರ ಮಂತ್ರ ತಂತ್ರ ಎಲ್ಲ ವಿಜ್ಞಾನದು ಗುರುಗಮ್ಯ ಮಾರ್ಗ. ಇಂಥ ಪುಸ್ತಕಗಳನ್ನು
ಓದಿ ಯೂಟ್ಯೂಬಲ್ಲಿ ನೀವು ಸಿದ್ಧ ಕುಂಜಿಗ 10,000 ಸಲ ಮಾಡಿದ್ರು ನಿಮಗೆ ಆ ಕುಂಜಿ ಸಿಗೋದೇ ಇಲ್ಲ, ಆ ಚಾವಿ ನಿಮ್ಗೆ ಸಿಗೋದೇ ಇಲ್ಲ. ಆ ಸಿದ್ಧ ಕುಂಜಿಕ ಪೂರ್ತಿ ಲಾಕ್ ಅದು. ಅದ್ರ ಒಳಗಡೆ ನೀವು ಯಾವ ರೀತಿ ದಿಜಾಗ್ರಮ್ ಈ ಧೀ ಏನು, ಆ ಧೀನ ನೀವು ಜಾಗೃತಿ ಮಾಡಬೇಕು. ಧೀ ಅಂದರೆ ಬುದ್ಧಿ. ದಿಜಾಗ್ರಮ್ ಭರ್ಗೋ ದೇವಸ್ಯ ಧೀಮಹಿ. ಧೀ ಅಂದರೆ ಏನು? ಬುದ್ಧಿ, ವಿವೇಕ. ನವಾರ್ಣ ಮಂತ್ರ ಮಾಡ್ತೀರಾ, ಚಾಮುಂಡಾಯ ವಿಚ್ಚೆ. ಅದರ ಅರ್ಥ ಏನು? ಈ ರೀತಿ ಮಾಡೋದ್ರಿಂದ ಪರಿಣಾಮ ಏನಾಗುತ್ತೆ ಅಂದರೆ, ಈ ನಿಮ್ನ ಕೋಟಿಯ ದೇವಿ ದೇವತೆಗಳೇನಿದ್ದಾವೆ ಅವು ನಿಮ್ಮ ಪುಣ್ಯನ ಎಲ್ಲ ಹೀರ್ಕೊಂಡು ಬಿಡ್ತವೆ, ನಿಮ್ಮ ಉನ್ನತಿಯ ಮಾರ್ಗಕ್ಕೆ ಪ್ರತಿರೋಧ ಒಡ್ತವೆ. ಈ ಮಧ್ಯಮ ಕೋಟಿಯ ದೇವಿ ದೇವತೆಗಳೇನಿದ್ದಾವೆ ಇವು ಉನ್ನತಿನೂ ಮಾಡ್ತವೆ, ಔನ್ನತಿನೂ ಮಾಡ್ತದೆ. ಅವುಗಳಿಗೆ ನಮ್ಮ ಭಾವ ಅರ್ಥ ಆಗ್ತದೆ. ಮನಸ್ಸಿನ ಪಶುತ್ವ ಚಿತ್ತದ ಸಾಧಕನಿಗೆ ಅವಿರೋಧ ಒಡ್ತದೆ, ಶುದ್ಧ ಚಿತ್ತದ ಸಾಧಕನಿಗೆ ಊರ್ಧ್ವಗತಿ ಪ್ರಾಪ್ತಿ ಮಾಡ್ತದೆ. 3ನೇ ಶ್ರೇಣಿಯಲ್ಲಿ ಈ ಮಹಾವಿದ್ಯೆಗಳು ಬರ್ತವೆ. ಇದು ಪರಾಸಾಧನೆ. ಇವುಗಳ ಸಾಧನೆಯಿಂದ ಶಾರೀರಿಕ, ಮಾನಸಿಕ, ಭೌತಿಕ ಎಲ್ಲ ಇಚ್ಛೆಯ ಸಮಾಪ್ತಿ ಆಗ್ತದೆ. ಅಂದರೆ ಇವು 3 ತರಹದ ಚೇತನ. ಒಂದು ನಿಮ್ನ ಕೋಟಿ, 2 ಮಧ್ಯಮ ಕೋಟಿ, 3ನೇಯದು ಉಚ್ಚ ಕೋಟಿ. ಈ ಶ್ರೇಣಿಯಲ್ಲಿ ಬರುವಂತಹ ಕೆಲವೊಂದು ದೇವಿ ದೇವತೆಗಳು ಭಿನ್ನ ಭಿನ್ನ ಯುಗದಲ್ಲಿ ಮಾತ್ರ ಫಲ ಕೊಡ್ತದೆ. 4 ಯುಗದಲ್ಲಿ ಫಲ ಕೊಡುವಂಥದ್ದು ಈ ದಶ ಮಹಾವಿದ್ಯೆಗಳು. ಸೃಷ್ಟಿಯ ರಹಸ್ಯ ನೋಡೋದಾದರೆ ಈ ಪರಾಶಕ್ತಿಯ ಸಂಕಲ್ಪ ಏನಿದೆ ಅದೇ ಸೃಷ್ಟಿಯ ಆರಂಭದ ಮುಂಚೆ, ಸೃಷ್ಟಿಯ ಅಂತ್ಯದ ನಂತರ ಏನೂ ಇರಲ್ಲ.